ಮಾಡಲೇಬೇಕು. ಭಯಂಕರವಾಗಿರುವಂತಹ ಅನಂತ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದ ಕಾರಣದಿಂದಾಗಿ ಮೊದಲು ಪುತ್ರರನ್ನ ಹೊಂದಿರುವವರು ಇದನ್ನ ಮಾಡಲೇಬೇಕು. ಇಲ್ಲದಿದ್ದರೆ ಅನಾಹುತವಾಗುತ್ತದೆ. ಸಂಪೂರ್ಣವಾಗಿ ರಾಹುಗ್ರಸ್ತ ಚಂದ್ರಗ್ರಹಣ ಜೊತೆಗೆ ಭಯಂಕರವಾಗಿರುವಂತಹ ಹುಣ್ಣಿಮೆ ಬರಲಿದೆ. ಹಾಗಾಗಿ ನರದೃಷ್ಟಿ ಅನ್ನೋದು ಎಲ್ಲರಿಗೂ ಕೂಡ ತಗಲುತ್ತದೆ. ಆದರೆ ದೊಡ್ಡವರಿಗೆ ಹೋಲಿಸಿದರೆ ಪುಟ್ಟ ಮಕ್ಕಳಿಗೆ ದೃಷ್ಟಿಯಾಗುವುದು ಜಾಸ್ತಿ. ಅದರಲ್ಲೂ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ನರದೃಷ್ಟಿಯಿಂದ ಹೆಚ್ಚು ಕಷ್ಟಪಡುತ್ತಾರೆ. ನರದೃಷ್ಟಿ ತುಂಬ ಭಯಂಕರವಾದದ್ದು. ಒಂದು ದೊಡ್ಡ ಕುಟುಂಬಕ್ಕೇನಾದರೂ ನರದೃಷ್ಟಿ ತಗುಲಿದರೆ ಆ ಇಡೀ ಕುಟುಂಬವೇ ಸರ್ವನಾಶವಾಗುತ್ತದೆ. ಇಂದಿನ ಕಾಲದಲ್ಲಾದರೆ ಹೊರಗಿನಿಂದ ಮನೆಗೆ ಯಾರಾದರೂ ಬಂದರೆ ಮನೆಯಲ್ಲಿರುವಂತಹ ಹಿರಿಯರು ಅವರಿಗೆ ದೃಷ್ಟಿ ತೆಗೆದು ಮನೆಯೊಳಗೆ ಅವರನ್ನ ಕರೆದುಕೊಳ್ಳುತ್ತಿದ್ರು. ಅಥವಾ ಮನೆಯವರು ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ಅವರ ಜೇಬಿನಲ್ಲಿ ಮೆಣಸಿನಕಾಯಿ, ಉಪ್ಪು, ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನು ಇಟ್ಟು ಕಳಿಸುತ್ತಿದ್ರು. ಮಕ್ಕಳಿಗೆ ಊಟ ತಿನ್ನಿಸಿದ ಮೇಲೆ ದೃಷ್ಟಿ ತೆಗೆಯುತ್ತಿದ್ರು. ಮಕ್ಕಳು ಎದ್ದ ತಕ್ಷಣ ಕಳಿಸುವಾಗ ಹೀಗೆ ಆಗಾಗ ದೃಷ್ಟಿ ತೆಗೆಯುತ್ತಲೇ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಯಾರೋ ಒಬ್ಬರೋ ಇಬ್ಬರು ಮಾತ್ರ ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಹಿರಿಯವರು ಕೂಡ ಈಗ ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾ ಇದ್ದಾರೆ. ಇನ್ನು ಕಿರಿಯವರಿಗೆ ಇದೆಲ್ಲ ಗೊತ್ತೇ ಇಲ್ಲ ಬಿಡಿ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ನರದೃಷ್ಟಿಯನ್ನ ಮೈಮೇಲೆ ಹೊತ್ಕೊಂಡಿರ್ತಾರೆ. ಯಾರ ಕಣ್ಣಾದರೂ ಒಂದು ವೇಳೆ ಕುಟುಂಬದ ಮೇಲೆ ಬಿತ್ತು ಅಂದರೆ ಆ ಇಡೀ ಕುಟುಂಬವೆಲ್ಲ ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಆಸ್ತಿ ವಿವಾದಗಳು, ಗಂಡ ಹೆಂಡತಿ ಮಧ್ಯೆ ಕಲಹಗಳು, ಹೀಗೆ ಎಷ್ಟೋ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳಿಗೆ ನರದೃಷ್ಟಿ ಹೆಚ್ಚಾಗಿರುತ್ತದೆ. ಹಾಗಾಗಿ ಎಲ್ಲರೂ ನರದೃಷ್ಟಿಯವರನ್ನ ನೋಯಿಸದಿರಲು ಹೆಚ್ಚು ಜಾಗೃತಿಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಸುಖ ಸುಮ್ಮನೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ದೃಷ್ಟಿ ಯಾವ ರೀತಿ ತೆಗೆದುಕೊಳ್ಬೇಕು, ಹಾಗೆ ದೃಷ್ಟಿಯ ಬಗ್ಗೆ ಇರುವಂತಹ ಕೆಲವು ಅನುಮಾನಗಳನ್ನು ಕೂಡ ಈ ವಿಡಿಯೋದಲ್ಲಿ ಬಗೆಹರಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾವು ಜೀವನದಲ್ಲಿ ಬೆಳೀತಾ ಇದ್ದೀವಿ ಅಂದರೆ ಕೆಲವರು ನಮ್ಮ ಏಳಿಗೆಯನ್ನು ಸಹಿಸಲಾಗದೆ ಮನಸ್ಸಲ್ಲಿ ಹೊಟ್ಟೆ ಹುರಿ ಅಸೂಯೆಯನ್ನು ಪಡ್ತಾರೆ. ಅಂಥವರ ಕಾರಣದಿಂದ ನಮಗೆ ನರದೃಷ್ಟಿ ತಗುಲುತ್ತದೆ. ನರದೃಷ್ಟಿಯಾಗಿದೆ ಎಂದು ಕಂಡುಹಿಡಿಯುವ ಸುಲಭ ಉಪಾಯ ಏನೆಂದರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನರದೃಷ್ಟಿಯಾಗಿದೆ ಅಂದರೆ ಅವರಿಗೆ ಆಗಾಗ ತಲೆನೋವು ಬರುತ್ತಿರುತ್ತದೆ. ಎಷ್ಟು ಮಾತ್ರೆ ತಿಂದರೂ ಕೂಡ ತಲೆನೋವು ಕಡಿಮೆಯಾಗಲ್ಲ. ಹಾಗೆ ಮೈಯಲ್ಲಿ ಏನೋ ಒಂದು ಥರ ಇರೋದು, ವಾಂತಿ ಭೇದಿಯಾಗೋದು, ಯಾವಾಗಲೂ ಸುಸ್ತಾಗಿರೋದು, ಶಕ್ತಿ ಕಳೆದುಕೊಂಡಂತೆ ಫೀಲ್ ಆಗ್ತಾರೆ. ಸಾಮಾನ್ಯವಾಗಿ ಹುಷಾರಿಲ್ಲ ಅಂದಾಗ ಈ ಎಲ್ಲ ಸಮಸ್ಯೆಗಳು ಕೂಡ ಬರುತ್ತದೆ. ನಾವು ಮದ್ದು ತೆಗೆದುಕೊಂಡ್ರೆ ಒಂದೆರಡು ದಿನಗಳಲ್ಲಿ ಸರಿ ಹೋಗುತ್ತದೆ. ಆದರೆ ನರದೃಷ್ಟಿ ತಗುಲಿದವರಿಗೆ ಪ್ರತಿದಿನ ಇದೇ ರೀತಿ ಇರುತ್ತೆ. ಎಷ್ಟು ಮದ್ದು ಮಾತ್ರೆ ತೆಗೆದುಕೊಂಡ್ರೂ ಕೂಡ ಪ್ರಾಬ್ಲಮ್ ಮಾತ್ರ ಹೋಗಲ್ಲ. ಅಂತಹ ಸಮಯದಲ್ಲಿ ಅವರಿಗೆ ನರದೃಷ್ಟಿಯಾಗಿದೆ ಎಂದು ನೀವು ತಿಳಿದುಕೊಳ್ಬೇಕು. ಮುಖ್ಯವಾಗಿ ಪುಟ್ಟ ಮಕ್ಕಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗೆ ಹೆಚ್ಚಾಗಿ ನರದೃಷ್ಟಿ ತಗುಲುತ್ತದೆ. ಮಕ್ಕಳಿಗೆ ನರದೃಷ್ಟಿಯಾಗಿದ್ದರೆ ಹೊಟ್ಟೆ ನೋವು ಬರೋದು, ಆಗಾಗ ಜ್ವರ ಬರೋದು, ಆರೋಗ್ಯ ಕೆಡೋದು, ಯಾವಾಗಲೂ ಕಿರಿಕಿರಿ ಮಾಡೋದು, ಅಳೋದು ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ, ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳಿರುವಂಥ ಪ್ರತಿ ತಾಯಂದಿರು ಕೂಡ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಅಥವಾ ಚಂದ್ರಗ್ರಹಣ ಸಮಯದಲ್ಲಿ ಅವರಿಗೆ ದೃಷ್ಟಿ ತೆಗಿಲೇಬೇಕು. ನಾನಿಲ್ಲಿ ಗಂಡು ಮಗು ಅಂತ ಪ್ರತಿ ಸಲ ಹೇಳ್ತಿರೋದಕ್ಕೆ ತಪ್ಪು ತಿಳ್ಕೊಬೇಡಿ. ಹೆಣ್ಣು ಮಕ್ಕಳಿಗೂ ಕೂಡ ದೃಷ್ಟಿಯಾಗುತ್ತದೆ. ಆದರೆ ಗಂಡು ಮಕ್ಕಳಿಗೆ ಹೆಚ್ಚಾಗಿ ದೃಷ್ಟಿ ಬೀಳುತ್ತದೆ. ಹಾಗೆ ಅವರಿಗೆ ಆ ದೃಷ್ಟಿ ತೆಗೆದುಕೊಳ್ಳುವಂತಹ ಶಕ್ತಿ ಅಷ್ಟೊಂದಿರುವುದಿಲ್ಲ. ಹಾಗಾಗಿ ಒತ್ತಿ ಒತ್ತಿ ಗಂಡು ಮಕ್ಕಳು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೆಣ್ಣು ಮಕ್ಕಳಿಗೂ ಕೂಡ ತಪ್ಪದೇ ದೃಷ್ಟಿ ತೆಗೆಯಿರಿ. ಇನ್ನು ದೃಷ್ಟಿ ತೆಗೆಯೋಕೆ ಸುಲಭ ವಿಧಾನ ಏನೆಂದರೆ, ನಮ್ಮ ಎಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪು, ಒಣಮೆಣಸಿನಕಾಯಿ ತಗೊಂಡು ನಿಮ್ಮ ಮಗುವನ್ನು ಮುಂದೆ ನಿಲ್ಲಿಸಿಕೊಂಡು ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಅಕ್ಕಪಕ್ಕದವರ ಕಣ್ಣು, ಮನೆಯವರ ಕಣ್ಣು, ಯಾರ ಕಣ್ಣು ನನ್ನ ಮಗುವಿನ ಮೇಲೆ ಬೀಳಬಾರದು ಎಂದು ಹೇಳಿ 3 ಸಲ ನಿಮ್ಮ ಮಗುವಿನ ಸುತ್ತಲೂ ಕೈಯನ್ನು ಸುತ್ತಿ ದೃಷ್ಟಿ ತೆಗೆಯಿರಿ. ದೃಷ್ಟಿ ತೆಗೆದ ಉಪ್ಪನ್ನು ಯಾರೂ ತುಳಿಯದೇ ಇರುವಂತಹ ಜಾಗದಲ್ಲಿ ಎಸೆಯಿರಿ. ಇನ್ನು ಮನೆ ಚೆನ್ನಾಗಿದೆ ಅಂದರೆ, ಕ್ಲೀನ್ ಆಗಿದೆ ಅಂದರೆ, ದೊಡ್ಡದಾಗಿದೆ ಅಂದರೆ, ಸ್ವಂತ ಮನೆ ಇದೆ ಅಂದರೆ ದೃಷ್ಟಿ ಬೀಳೋದು ಕಾಮನ್. ಅಕ್ಕಪಕ್ಕದ ಮನೆಯವರ ಕಣ್ಣು ಅಥವಾ ಬಂಧುಗಳು, ಸ್ನೇಹಿತರ ಕಣ್ಣು ನಿಮ್ಮ ಮನೆ ಮೇಲೆ ಬಿದ್ದರೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಶುರುವಾಗುತ್ತದೆ. ನೀವು ಅದುವರೆಗೂ ಸಂಪಾದಿಸಿದಂಥ ಹಣವೆಲ್ಲವೂ ಖಾಲಿಯಾಗುತ್ತದೆ. ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ತಲೆ ಎತ್ತುತ್ತದೆ. ನರದೃಷ್ಟಿಯನ್ನು ಪೂರ್ತಿಯಾಗಿ ನಿವಾರಿಸಲು ಸಾಧ್ಯವಾಗುವುದಿಲ್ಲ.
ಆದರೆ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅದನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಮ್ಮ ಕುಟುಂಬದಲ್ಲಿ ಸಂತೋಷ ಚಿಗುರಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂಥ ನರದೃಷ್ಟಿ ಮೊದಲು ಹೋಗಬೇಕು. ನಮ್ಮ ಮನೆಯಲ್ಲಿರುವಂತಹ ದರಿದ್ರ ಯಾವಾಗ ಹೊರಟು ಹೋಗ್ತದೋ ಆಗಲೇ ನಮ್ಮ ಮನೆಗೆ ಹಣ ಬರೋಕೆ ಶುರುವಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಅವರವರ ಮನೆ ಮುಂದೆ ತಪ್ಪದೆ ಒಂದು ಕುಂಬಳಕಾಯಿ ಕಟ್ಟಿಕೊಳ್ಬೇಕು. ಮನೆ ಮುಂದೆ ಕುಂಬಳಕಾಯಿ ಕಟ್ಟಿದರೆ ಕಾಲಭೈರವ ನಮ್ಮ ಮನೆಗೆ ರಕ್ಷಣೆಯಾಗಿರ್ತಾರೆ. ನಮ್ಮ ಮನೆಗೆ ಯಾರಾದರೂ ಬಂದಾಗ ಮನೆಯೊಳಗೆ ಬರುವುದಕ್ಕೂ ಮುಂಚೆ ಅವರಿಗೆ ಮನೆ ಮುಂದೆ ಕಟ್ಟಿರುವಂಥ ಕುಂಬಳಕಾಯಿ ಕಾಣಿಸಬೇಕು. ಆ ರೀತಿ ಕಾಣಿಸಿದರೆ ಅವರ ನೋಟ ಕುಂಬಳಕಾಯಿ ಮೇಲೆ ಬಿದ್ದು ಅವರಿಂದ ನಮಗೆ ಆಗಬೇಕಾದ ನರದೃಷ್ಟಿ ಹೊರಟು ಹೋಗುತ್ತದೆ. ಕುಂಬಳಕಾಯಿ ಬೇಗನೆ ಕೆಟ್ಟು ಹೋದರೆ ನಿಮ್ಮ ಮನೆಗೆ ಅಷ್ಟೊಂದು ದೃಷ್ಟಿ ತಗುಲಿದೆ ಅಂತ ಅರ್ಥ. ಅದೆಲ್ಲವೂ ಕುಂಬಳಕಾಯಿ ತೆಗೆದುಕೊಂಡು ಅದು ಕೆಟ್ಟು ಹೋಗಿದೆ ಎಂಬುದು ನೀವು ಗಮನಿಸಬೇಕು. ಕುಂಬಳಕಾಯಿ ಕೆಟ್ಟು ಹೋಯಿತು ಅಂದರೆ ಅದನ್ನು ಒಂದು ದಿನ ಕೂಡ ಮನೆ ಮುಂದೆ ಹಾಗೆ ಇಟ್ಕೊಳ್ಬಾರ್ದು. ಇನ್ನು ತುಂಬ ಜನರ ಮನೆಯಲ್ಲಿ ಯಾವುದೋ ಒಂದು ಕಾರಣದಿಂದ ವಾಸ್ತು ಸಮಸ್ಯೆ ಇರಬಹುದು, ಅಥವಾ ಮುಟ್ಟು ಮೈಲಿಗೆ ಇರಬಹುದು, ಇನ್ನೇನಾದರೂ ಕಾರಣದಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುತ್ತವೆ. ನಮ್ಮ ಮನೆಯಲ್ಲಿ ದೈವಶಕ್ತಿ ಇಲ್ಲದಿದ್ದರೆ ಖಂಡಿತ ಅಲ್ಲಿ ದುಷ್ಟಶಕ್ತಿಗಳು ಕಾಲಿಡುತ್ತವೆ. ಯಾರಿಗಾದರೂ ಸಡನ್ನಾಗಿ ಮಧ್ಯರಾತ್ರಿ ಸುಮಾರು 12ರಿಂದ 3 ಗಂಟೆ ಒಳಗೆ ಎಚ್ಚರವಾಗೋದು, ನಿಮ್ಮ ಮನೆಯವರಲ್ಲದೆ ಯಾರೋ ಬೇರೆಯವರು ಮನೆಯಲ್ಲಿರುವಂತೆ ಅನಿಸೋದು, ಎದೆಯಲ್ಲಿ ಏನೋ ಒಂದು ರೀತಿ ಭಯ ಕಾಡೋದು, ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೆಲವು ಶಬ್ದಗಳು ಕೇಳಿಸೋದು, ನೀವು 2-3 ಸಲ ಲೈಟ್ ಸ್ವಿಚ್ ಆನ್ ಆಫ್ ಮಾಡಿದ ಮೇಲೂ ಲೈಟ್ ಆನ್ ಆಗೋದು, ಸಡನ್ನಾಗಿ ಕರೆಂಟ್ ಹೋಗೋದು, ಸಡನ್ನಾಗಿ ಜೋರಾಗಿ ಗಾಳಿ ಬೀಸೋದು, ಡೋರ್ಗಳು, ವಿಂಡೋಗಳು, ಕಬೋರ್ಡ್ಗಳು ತೆಗೆದುಕೊಳ್ಳೋದು ಅಥವಾ ತಾನಾಗಿ ಮುಚ್ಚಿಕೊಳ್ಳೋದು, ಕಿಚನ್ನಲ್ಲಿ ಪಾತ್ರೆಗಳು ಬೀಳೋದು, ಇದ್ದಕ್ಕಿದ್ದಂತೆ ಕೆಟ್ಟ ವಾಸನೆ ಬರೋದು, ಮಕ್ಕಳು ಬೆಚ್ಚಿ ಬಿದ್ದು ಏಳೋದು, ಸಡನ್ನಾಗಿ ಯಾರೋ ಹೊಡೆದಂತೆ ಮಕ್ಕಳು ಅಳೋದು, ಅವರು ಯಾರಾದರೂ ಒಂಟಿ ಪರ್ಟಿಕ್ಯುಲರ್ ಜಾಗ ತೋರಿಸಿ ಅಲ್ಲೇ ದೆವ್ವ ಇದೆ ಅಂತ ಹೇಳೋದು, ಈ ಥರ ಏನಾದರೂ ನಿಮ್ಮ ಮನೆಯಲ್ಲಾದರೆ ಖಂಡಿತ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ಅರ್ಥ. ನೀವು ಮಾಡಿಕೊಳ್ಬೇಕು. ಇದಕ್ಕೆ ಪರಿಹಾರವಾಗಿ ನೀವು ಮನೆಯಲ್ಲಿ ಎಲ್ಲೂ ಕೂಡ ಜೇಡರ ಬಲೆ ಇರದಂತೆ ನೋಡಿಕೊಳ್ಬೇಕು. ಇಲ್ಲದಿದ್ದರೆ ಮನೆಯಲ್ಲಿ ದಟ್ಟ ದರಿದ್ರ ಶುರುವಾಗುತ್ತದೆ. ಹೊಸ ಮನೆಗೆ ಹೋಗುವಾಗ ನಾವು ಹಾಲು ಕಿಸಿ ಹೋಗ್ತೀವಿ, ಅಂದರೆ ಮನೆಯಲ್ಲಿ ಹಾಲುಕ್ಕೋದು ಶುಭ. ಆದರೆ ಯಾವಾಗಲೂ ಹಾಲು ಉಕ್ಕಿ ಕೆಳಗೆ ಚೆಲ್ಲೋದು, ಹಾಲಿನ ಪಾತ್ರೆ ಸೀದು ಹೋಗೋದು ಅಥವಾ ಕೈಯಲ್ಲಿ ಹಿಡಿದುಕೊಂಡಿರುವಂಥ ಹಾಲು ಅಕಸ್ಮಾತ್ತಾಗಿ ಜಾರಿ ಕೆಳಗೆ ಬಿದ್ದು ಚೆಲ್ಲೋಗೋದು, ಹಾಲು ಆಗಾಗ ಹೊಡೆದು ಹೋಗೋದು, ಈ ರೀತಿಯಾದರೂ ಕೂಡ ದುಷ್ಟಶಕ್ತಿ ಮನೆಯಲ್ಲಿದೆ ಅಂತ ಅರ್ಥ. ಮುಖ್ಯವಾಗಿ ನಿಮ್ಮ ಮನೆ ಕಡೆ ನೋಡಿಕೊಂಡು ಮಧ್ಯರಾತ್ರಿ ನಾಯಿ ಅಳೋದು ಅಥವಾ ನಿಮ್ಮ ಮನೆಯಲ್ಲೇ ಇರುವಂತಹ ನಾಯಿ ಮಧ್ಯರಾತ್ರಿನೂ ಮಠ ಮಧ್ಯಾಹ್ನನೂ ಅಳ್ತಾ ಇದ್ದರೆ ನಿಮ್ಮ ಮನೆಯೊಳಗೆ ದುಷ್ಟಶಕ್ತಿಗಳು ಪ್ರವೇಶಿಸುವಂಥ ಅವಕಾಶ ಹೆಚ್ಚಾಗಿದೆ ಅಂತ ಅರ್ಥ. ಅಥವಾ ದುಷ್ಟಶಕ್ತಿಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಅವಕಾಶಕ್ಕಾಗಿ ಎದುರು ನೋಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾಯಿ ಅಳು ಕೇಳಿಸಿಕೊಂಡ್ರೆ ಆ ಕೂಡಲೇ ನೀವು ಓಂ ನಮಃ ಶಿವಾಯ, ಓಂ ಕಾಲಭೈರವಾಯ ಅನ್ನೋ ಮಂತ್ರವನ್ನು ಸಾಧ್ಯವಾದಷ್ಟು ಸಲ ಜಪ ಮಾಡಬೇಕು. ಯಾರಿಗಾದರೂ ನರದೃಷ್ಟಿ ಆಗಿದೆ ಅಂದರೆ ಕೂಡಲೇ ಆ ವ್ಯಕ್ತಿಗೆ ದೃಷ್ಟಿ ತೆಗಿಬೇಕು. ದೃಷ್ಟಿ ತೆಗೆಯೋಕೆ ನಿಂಬೆಹಣ್ಣಾಗಲಿ, ತೆಂಗಿನಕಾಯಾಗಲಿ, ಕುಂಬಳಕಾಯಿಯಾಗಲಿ, ಪೊರಕೆಯಾಗಲಿ ಅಥವಾ ಕಲ್ಲುಪ್ಪು ಮತ್ತು ಒಣಮೆಣಸಿನಕಾಯಾಗಲಿ ಬಳಸಬೇಕು. ದೃಷ್ಟಿ ಅನ್ನೋದು ಕೇವಲ ನಮ್ಮ ಮೇಲೆ ಮಾತ್ರವಲ್ಲದೆ ನಾವು ಮಾಡುವ ವ್ಯಾಪಾರದ ಮೇಲೆ, ನಮ್ಮ ಹೊಲದ ಮೇಲೆ, ನಮ್ಮ ಮನೆ ಮೇಲೂ ಕೂಡ ಬೀಳುತ್ತದೆ. ಹಾಗಾಗಿ ದೃಷ್ಟಿ ಇದೆಯೋ ಇಲ್ವೋ ಪಕ್ಕಕ್ಕೆ ಇಟ್ಟರೆ ಪ್ರತಿಯೊಬ್ಬರೂ ಕೂಡ ಮನೆ ಬಾಗಿಲಿಗೆ ದೃಷ್ಟಿ ಗಣಪತಿ ಅಥವಾ ವಾಸ್ತು ಹನುಮಂತ ಅಥವಾ ಯಾವುದಾದರೂ ದೃಷ್ಟಿ ಯಂತ್ರವನ್ನು ತಪ್ಪದೇ ಕಟ್ಟಿಕೊಳ್ಳಿ. ನಿಮ್ಮ ಕೈಗೋ ಕಾಲಿಗೋ ಕಪ್ಪು ದಾರವನ್ನು ಕಟ್ಕೊಳ್ಳಿ. ಮಕ್ಕಳಿಗೆ ಸೊಂಟಕ್ಕೂ ಕೂಡ ಒಂದು ಕಪ್ಪು ದಾರವನ್ನು ಕಟ್ಟಿರಿ. ಇನ್ನು ತುಂಬ ಜನರ ಜಾತಕದಲ್ಲಿ ಯಾವಾಗಲೂ ದುರದೃಷ್ಟ ಹಿಂಬಾಲಿಸುತ್ತದೆ ಅಂಥವರು ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪನ್ನು ನೋಡಬೇಕು. ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪು ನೋಡಿದರೆ ಜಾತಕದಲ್ಲಿರುವಂಥ ದುರದೃಷ್ಟ ಹೋಗಿ ಅದೃಷ್ಟ ಬರುತ್ತದೆ. ಒಂದು ವೇಳೆ ಅನಗತ್ಯ ಖರ್ಚುಗಳು ಬರ್ತಾ ಇದ್ರೆ ಚಿಕ್ಕ ಪೇಪರ್ನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಸುತ್ತಿ ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳಿ. ಆಗ ಖರ್ಚುಗಳು ಕಡಿಮೆಯಾಗಿ ಆರ್ಥಿಕವಾಗಿ ಲಾಭ ಇರುತ್ತೆ. ಆರ್ಥಿಕ ಸಮಸ್ಯೆಗಳು ಹೊರಟು ಹೋಗುತ್ತೆ. ನಿಮಗೆ ನರದೃಷ್ಟಿ ಆಗಬಾರ್ದು ಅಂದರೆ ವಾರದಲ್ಲಿ 1 ಸಲನಾದರೂ ನೀವು ಸ್ನಾನ ಮಾಡೋ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿಕೊಂಡು ಸ್ನಾನ ಮಾಡಬೇಕು. ನಾವು ಒಂದೊಂದು ಸಲ ದಾರಿಲಿ ಹೋಗುವಾಗ ದೃಷ್ಟಿ ತೆಗೆದು ಬಿಸಾಡಿರುವಂಥ ಕಲ್ಲುಪ್ಪು, ಮೆಣಸಿನಕಾಯಿ, ನಿಂಬೆಹಣ್ಣು, ಬೂದುಗುಂಬಳಕಾಯಿ ಅಥವಾ ತೆಂಗಿನಕಾಯಿ ನೋಡ್ತಾ ಇರ್ತೀವಿ. ಅದನ್ನು ತುಳಿದರೆ ಸಮಸ್ಯೆಗಳು ಬರುತ್ತೆ ಅಂತ ಪಂಡಿತರು ಹೇಳ್ತಾರೆ.
ನಾವು ದೊಡ್ಡವರಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ತೀವಿ. ಆದರೆ ಪುಟ್ಟ ಮಕ್ಕಳು ಬೇಕಂತಾನೆ ತುಳಿಬೇಡ ಅಂದರೆ ಅದನ್ನು ತುಳಿಯೋದು, ಮುಟ್ಬೇಡ ಅಂದರೆ ಅದನ್ನೇ ಮುಟ್ಟೋದು ಮಾಡ್ತಾರೆ. ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಒಂದು ವೇಳೆ ಮಗು ಅದನ್ನು ಮುಟ್ಟಿದ್ರೆ ಮಗುವನ್ನು ಮನೆಗೆ ಕರೆತಂದ ತಕ್ಷಣ ಅವರಿಗೆ ಸ್ವಲ್ಪ ಉಪ್ಪಾಕಿರುವಂಥ ನೀರಿಂದ ಸ್ನಾನ ಮಾಡಿಸಬೇಕು. ಅದರ ನಂತರ ಸ್ವಲ್ಪ ಕಲ್ಲುಪ್ಪು, ಒಣಮೆಣಸಿನಕಾಯಿಯಿಂದ ಮಗುವಿಗೆ ದೃಷ್ಟಿ ತೆಗೆದು ಅದನ್ನು ಹೊರಗಡೆ ಬಿಸಾಡಬೇಕು. ನಾವು ನಮ್ಮ ಮಗುವಿಗಾಗಲಿ ಅಥವಾ ಮನೆ, ವ್ಯಾಪಾರ ಎಲ್ಲಾದರೂ ದೃಷ್ಟಿ ತೆಗೆದ್ರೆ ಅದನ್ನು ಬೇರೆಯವರು ತುಳಿಯುವಂತಹ ಕಡೆ ಹಾಕಬೇಕು ಅಂತೇನಿಲ್ಲ. ದೃಷ್ಟಿ ತೆಗೆದ್ರೆ ದೃಷ್ಟಿ ಹೊರಟು ಹೋಗುತ್ತೆ. ಆದರೆ ಕೆಟ್ಟ ಮನಸ್ಥಿತಿ ಇರುವಂಥ ಜನರು ಅವರ ದೃಷ್ಟಿ ಬೇರೆಯವರಿಗೆ ಹೋಗಲಿ ಅನ್ನೋ ಕೆಟ್ಟ ಭಾವನೆಯಿಂದ ಜನ ತುಳಿಯುವಂಥ ಕಡೆ ಅದನ್ನು ಎಸಿತಾರೆ. ಆ ಪದಾರ್ಥಗಳಲ್ಲಿ ದುಷ್ಟಶಕ್ತಿಗಳು ಸೇರಿಕೊಳ್ಳೋದ್ರಿಂದ ನಾವು ಅದನ್ನು ತುಳಿದ್ರೆ ನಮಗೆ ಸಮಸ್ಯೆಗಳು ಶುರುವಾಗುತ್ತದೆ. ಹಾಗಾಗಿ ನಮಗೆ ಸರಿ ಹೋಗಬೇಕು ಅಥವಾ ಒಳ್ಳೆಯದಾಗಬೇಕು ಅಂದುಕೊಳ್ಳೋದು ತಪ್ಪಲ್ಲ. ಆದರೆ ಬೇರೆಯವರಿಗೆ ಕೆಟ್ಟದಾಗಬೇಕು, ಅವರು ಹಾಳಾಗಬೇಕು ಅಂದ್ಕೊಳ್ಳೋದು ತುಂಬ ತಪ್ಪು. ಹಾಗಾಗಿ ನೀವು ದೃಷ್ಟಿ ತೆಗೆದ್ರೆ ಜನರು ತುಳಿಯದಿರುವಂತಹ ಕಡೆ ಬಿಸಾಡಿ ಅಥವಾ ನೀರಿನಲ್ಲಿ ಹಾಕ್ಬಿಡಿ. ಇದರಿಂದ ನಿಮ್ಮ ಸಮಸ್ಯೆನೂ ಹೋಗುತ್ತೆ, ಬೇರೆಯವರಿಗೆ ನಿಮ್ಮ ಸಮಸ್ಯೆ ಬರಲ್ಲ. ಹೆಂಗಸರನ್ನ ಮಹಾಲಕ್ಷ್ಮಿ ಜೊತೆ ಹೋಲಿಕೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಹೆಂಗಸರು ಅಳ್ತಾ ಇದ್ರೆ ಮಹಾಲಕ್ಷ್ಮಿ ಹೊರಟು ಹೋಗ್ತಾಳೆ. ದರಿದ್ರ ದೇವತೆ ಮನೆಯೊಳಗೆ ಹೆಜ್ಜೆ ಇಡ್ತಾಳೆ. ಹಾಗಾಗಿ ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನ ಯಾವಾಗಲೂ ಸಂತೋಷವಾಗಿ ನೋಡ್ಕೊಳ್ಳಿ. ಪುಟ್ಟ ಮಕ್ಕಳು ಮಲಗಿರುವಾಗ ಅದು ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ತಾಯಿ ಅಥವಾ ಮನೆಯವರು ಮಗುವನ್ನೇ ನೋಡ್ತಾ ಅದಕ್ಕೆ ದೃಷ್ಟಿ ತಾಕಬಾರದು ಅಂತ ಮಲಗಿರೋ ಮಗುಗೆ ದೃಷ್ಟಿ ತೆಗಿತಾರೆ. ಆದರೆ ಯಾವಾಗಲೂ ಕೂಡ ಮಗು ಮಲಗಿರುವಾಗ ದೃಷ್ಟಿ ತೆಗಿಬಾರ್ದು. ಪುಟ್ಟ ಮಕ್ಕಳಿಗೆ ಕರ್ಪೂರದಿಂದ ದೃಷ್ಟಿ ತೆಗೆದ್ರೆ ತುಂಬ ಒಳ್ಳೆಯದು. ಹಾಗಾಗಿ ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ ಬೆರೆಸಿರುವಂಥ ನೀರಿನ ಮೇಲೆ ಒಂದು ವೀಳ್ಯದೆಲೆ ಇಟ್ಟು ಅದರ ಮೇಲೆ ಕರ್ಪೂರ ಹಚ್ಚಿ ಮಗುವಿಗೆ ದೃಷ್ಟಿ ಆಗಾಗ ತೆಗಿತಾ ಇರಿ. ಕೆಲವರಿಗೆ ಸುಮ್ಮನೆ ಕಾಲಲ್ಲಾಡಿಸೋದು ಅಭ್ಯಾಸ. ಆ ರೀತಿ ಯಾವಾಗಲೂ ಕಾಲಲ್ಲಾಡಿಸ್ತಾ ಇದ್ರೆ ಆ ಮನೆಯಲ್ಲಿ ದರಿದ್ರ ದೇವತೆ ಕಾಲಿಡುತ್ತಾಳೆ. ಹಾಗಾಗಿ ಆ ಅಭ್ಯಾಸ ಇದ್ರೆ ಬಿಟ್ಟು ಬಿಡಿ. ಮನೆಯಲ್ಲಿ ಸುಖ ಸಂತೋಷ ಇರಬೇಕು ಅಂದರೆ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪು ಹಾಕಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಬಿಡಿ. ಒಂದು ವೇಳೆ ಮನೆಯಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮಗೆ ಅನಿಸಿದರೆ ಪ್ರತಿ ಕೋಣೆಯಲ್ಲಿ ಬಾತ್ರೂಮ್ ಕೂಡ ಸೇರಿ ಎಲ್ಲ ಕಡೆನೂ ಒಂದೊಂದು ಚಿಕ್ಕ ಗಾಜು ಬಟ್ಟಲಲ್ಲಿ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪು ಹಾಕಿ ಇಟ್ಟು ಬಿಡಿ. ಇದನ್ನು ಪ್ರತಿ ತಿಂಗಳು ಬರುವಂಥ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎಂದು ತೆಗೆದು ನೀರಲ್ಲಿ ಅಥವಾ ಯಾರೂ ತುಳಿಯದೇ ಇರುವಂತಹ ಕಡೆ ಎಸೆದು ಹೊಸದಾಗಿ ಮತ್ತೆ ಕಲ್ಲುಪ್ಪು ತುಂಬಿಟ್ಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ದೃಷ್ಟಿದೋಷ ಇರಲ್ಲ, ನೆಗೆಟಿವ್ ಎನರ್ಜಿ ಕೂಡ ಹೊರಟು ಹೋಗುತ್ತದೆ. ಆಗಾಗ ಮನೆಯಲ್ಲಿ ಧೂಪ ಹಾಕ್ತಾ ಇರಿ. ಧೂಪದಲ್ಲಿ ಬೇವಿನ ಎಲೆಗಳನ್ನು ಬಳಸಿ ಮನೆ ಬಾಗಿಲಿಗೆ ಬೇವಿನ ಎಲೆಗಳನ್ನು ಕಟ್ಕೊಳ್ಳಿ. ಇದೆಲ್ಲ ಕೂಡ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ಓಡಿಸೋಕೆ ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಆಗಸ್ಟ್ 28 ಅತ್ಯಂತ ಶಕ್ತಿಶಾಲಿ ಹಾಗೂ ಪವಿತ್ರವಾದ ಹುಣ್ಣಿಮೆ ಬಂದಿದೆ. ಈ ದಿನದ ಮತ್ತೊಂದು ವಿಶೇಷವೆಂದರೆ ಇದೇ ದಿನದಂದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಈ ದಿನದಂದು ನಾವು ಪಾಲಿಸಬೇಕಾದ ಕಠಿಣ ನಿಯಮಗಳು ಹಾಗೂ ಈ ದಿನ ಸಂಭವಿಸುವ ಕೆಲವು ಅತ್ಯಂತ ಪ್ರಮುಖವಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಟೈಪ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ನಾವು ಗ್ರಹಣಕ್ಕೆ ಸಂಬಂಧಿಸಿದ ಯಾವುದೇ ಕಠಿಣ ನಿಯಮಗಳನ್ನು ಪಾಲಿಸಬೇಕಾದ ಅಗತ್ಯವಿಲ್ಲ. ಅಂದರೆ ಗ್ರಹಣದ ಸಮಯದಲ್ಲಿ ಆಹಾರದ ಮೇಲೆ ದರ್ಬೆ ಅಥವಾ ತುಳಸಿ ಎಲೆಗಳನ್ನು ಹಾಕುವುದು, ಗ್ರಹಣ ಹಿಡಿದಾಗ ಪಟ್ಟು ಸ್ನಾನ ಮಾಡುವುದು, ಗ್ರಹಣ ಬಿಟ್ಟಾಗ ಬಿಡು ಸ್ನಾನ ಮಾಡುವುದು ಅಥವಾ ಗರ್ಭಿಣಿ ಮಹಿಳೆಯರು ಗ್ರಹಣದ ನಿಯಮಗಳನ್ನು ಪಾಲಿಸುವುದು ಈ ಯಾವುದನ್ನು ಮಾಡುವ ಅಗತ್ಯವಿಲ್ಲ. ಗ್ರಹಣದ ಬಗ್ಗೆ ಯಾರು ಯಾವುದೇ ರೀತಿಯ ಭಯ, ಆತಂಕ ಅಥವಾ ಅಪನಂಬಿಕೆಗಳಿಗೆ ಒಳಗಾಗಬೇಕಿಲ್ಲ. ಆದರೆ ಗ್ರಹಣದ ನಿಯಮಗಳಿಲ್ಲದಿದ್ದರೂ ಈ ದಿನ ಅತ್ಯಂತ ಶಕ್ತಿಶಾಲಿ ದಿನ ಆಗಿರುವುದರಿಂದ ಧಾರ್ಮಿಕ ನಿಯಮಗಳು ಮತ್ತು ವಿಧಿವಿಧಾನಗಳನ್ನು ನಾವು ಪ್ರತಿಯೊಬ್ಬರೂ ತಪ್ಪದೆ ಕಡ್ಡಾಯವಾಗಿ ಪಾಲಿಸಬೇಕು. ಪಾಲಿಸಬೇಕಾದ ಕಡ್ಡಾಯ ನಿಯಮಗಳು ಮತ್ತು ದೋಷ ನಿವಾರಣೆ. ಪ್ರತಿಯೊಬ್ಬರೂ ಬೆಳಿಗ್ಗೆ ಬೇಗ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಏಳಲು ಪ್ರಯತ್ನಿಸಿ ಅಥವಾ ಸೂರ್ಯ ಹುಟ್ಟುವ ಮುಂಚೆ ಎದ್ದು ತಲೆ ಸ್ನಾನವನ್ನು ಮಾಡಿ. ಈ ದಿನ ನೀವು ಸ್ನಾನ ಮಾಡುವ ನೀರಿನಲ್ಲಿ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ನರದೃಷ್ಟಿ ದೋಷಗಳು, ಜನರ ದೃಷ್ಟಿ ಹಾಗೂ ನಕಾರಾತ್ಮಕ ಶಕ್ತಿಗಳಿಂದ ಬರುವ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ.
ಈ ದಿನ ತಪ್ಪದೆ ನಿಮ್ಮ ಇಡೀ ಮನೆಯನ್ನು ಶುಚಿಗೊಳಿಸಿ, ಮನೆಯನ್ನು ಕಲ್ಲುಪ್ಪಿನ ನೀರಿನಿಂದ ಒರೆಸಿ, ತದನಂತರ ಮನೆ ತುಂಬ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿಗಳು, ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಹೊರಟು ಹೋಗಿ ಮನೆಯೊಳಗೆ ದೈವಿಕ ಶಕ್ತಿಗಳು ಹಾಗೂ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ಈ ದಿನ ತಪ್ಪದೆ ನಿಮ್ಮ ಮನೆ ಬಾಗಿಲಿಗೆ ಬೂದುಗುಂಬಳಕಾಯಿಯನ್ನು ಕಟ್ಟಿ. ಈ ದಿನ ಮನೆಗೆ ಕುಂಬಳಕಾಯಿ ಕಟ್ಟುವುದು ಅತ್ಯಂತ ಶ್ರೇಷ್ಠ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದೇ ಇರುವವರು, ನಿಮ್ಮ ಮೇಲಿರುವಂಥ ಕೆಟ್ಟ ಕಣ್ಣು ದೃಷ್ಟಿ ಹಾಗೂ ಸಂಬಂಧಿಕರ ಹೊಟ್ಟೆ ಉರಿಯಿಂದ ನೀವು ತೊಂದರೆ ಅನುಭವಿಸುತ್ತಿದ್ದರೆ ತಕ್ಷಣವೇ ಮನೆಗೆ ಕುಂಬಳಕಾಯಿ ಕಟ್ಟಿ. ಈ ದಿನ ಕಟ್ಟುವ ಕುಂಬಳಕಾಯಿಗೆ 1000 ಪಟ್ಟು ಹೆಚ್ಚಿನ ಶಕ್ತಿ ಇರುತ್ತದೆ. ಆದ್ದರಿಂದ ಈ ದಿನ ಬೆಳಿಗ್ಗೆಯೇ ಒಂದು ಬೂದುಗುಂಬಳಕಾಯಿಯನ್ನು ತಂದು ಅರಿಶಿನ ಕುಂಕುಮದ ಬೊಟ್ಟಿ ನಿಮ್ಮ ಪತಿ, ಮಗ ಅಥವಾ ಸಹೋದರರ ಕೈಯಿಂದ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿಸಿ. ಒಂದು ವೇಳೆ ನಿಮಗೆ ಬೂದುಗುಂಬಳಕಾಯಿ ಸಿಗದೇ ಇದ್ದರೆ ಮನೆ ಮುಂಭಾಗದಲ್ಲಿ ಲೋಳೆ ರಸ ಗಿಡ ಅಂದರೆ ಆಲೋವೆರಾ ಗಿಡವನ್ನು ತಂದು ಕಟ್ಟಿದರೂ ಬಹಳ ಒಳ್ಳೆಯದು. ಯಾರು ತೀವ್ರವಾದ ಬಡತನ, ಸಾಲದ ಬಾಧೆ ಮತ್ತು ಹಣಕಾಸಿನ ತೊಂದರೆಗಳಿಂದ ಬಳಲುತ್ತಿದ್ದೀರೋ ಅಂಥವರು ಈ ದಿನ ಮರೆಯದೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಉಪ್ಪಿನ ಮೂಟೆಯನ್ನು ಕಟ್ಟಿ, ಒಂದು ಕೆಂಪು ಬಟ್ಟೆಯಲ್ಲಿ ಕಲ್ಲುಪ್ಪನ್ನು ಮೂಟೆ ಕಟ್ಟಿ ನಿಮ್ಮ ಮನೆಯ ಸಿಂಹದ್ವಾರದ ಹೊರಗಡೆ ತೂಗು ಹಾಕಿ. ಇದರಿಂದ ನಿಮ್ಮ ಮನೆಗೆ ವಿಪರೀತವಾದ ಧನಾಕರ್ಷಣೆ ಉಂಟಾಗಿ ಹಣಕಾಸಿನ ಕಷ್ಟಗಳೆಲ್ಲವೂ ತಕ್ಷಣವೇ ತೀರುತ್ತವೆ. ನಮ್ಮಲ್ಲಿ ಹಲವರಿಗೆ ವಿಪರೀತ ನರದೃಷ್ಟಿ ಇರುತ್ತದೆ. ಇನ್ನು ಕೆಲವರಿಗೆ ಪದೇ ಪದೇ ಅನಾರೋಗ್ಯ ಕಾಯಿಲೆಗಳು ಬರುತ್ತಿರುತ್ತವೆ. ಅಂಥವರು ಈ ದಿನ ಕಡ್ಡಾಯವಾಗಿ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಸಿಕೊಳ್ಳಿ. ಈ ದಿನ ಉಪ್ಪಿನಿಂದ ದೃಷ್ಟಿ ತೆಗೆದರೆ ಎಷ್ಟೇ ದೊಡ್ಡ ದೃಷ್ಟಿ ದೋಷವಿದ್ದರೂ ತಕ್ಷಣವೇ ನಿವಾರಣೆಯಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ತಪ್ಪದೆ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಯಿರಿ. ನಮ್ಮಲ್ಲಿ ಕೆಲವರಿಗೆ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಲು ಆಗುವುದಿಲ್ಲ. ಹಾಗಾಗಿ ಅವರು ರಾತ್ರಿ ವೇಳೆಯೇ ಮನೆ ಮುಂದೆ ರಂಗೋಲಿ ಹಾಕಿಡುತ್ತಾರೆ. ಆದರೆ ಈ ದಿನ ಮಾತ್ರ ಯಾವುದೇ ಕಾರಣಕ್ಕೂ ರಾತ್ರಿ ವೇಳೆ ರಂಗೋಲಿ ಹಾಕಬೇಡಿ. ಹೀಗೆ ಮಾಡಿದರೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಬದಲಾಗಿ ದರಿದ್ರ ದೇವತೆ ಮತ್ತು ದುಷ್ಟಶಕ್ತಿಗಳು ಪ್ರವೇಶಿಸುತ್ತವೆ. ಈ ದಿನ ಬೆಳಗ್ಗೆ ಎದ್ದು ಮನೆ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ತಕ್ಷಣವೇ ದೂರವಾಗುತ್ತದೆ. ಅಮಾವಾಸ್ಯೆ ದಿನ ತಪ್ಪದೆ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಈ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ತಿನ್ನಬಾರದು. ಒಂದು ವೇಳೆ ತಿಂದರೆ ನಿಮ್ಮ ಜಾತಕದಲ್ಲಿ ದುರದೃಷ್ಟ ಹೆಚ್ಚಾಗುತ್ತದೆ. ಈ ದಿನ ಸಂಜೆಯ ಸಮಯದಲ್ಲಿ ನಿಮ್ಮ ಮನೆ ತುಂಬ ಸಾಂಬ್ರಾಣಿಯ ಧೂಪದ ಹೊಗೆಯನ್ನು ಹಾಕಿ ಹೀಗೆ ಇಡ್ಡಿ. ಮನೆಗೆ ಧೂಪ ಹಾಕುವುದರಿಂದ ಮನೆಗೆ ಹಿಡಿದಿರುವ ಅಷ್ಟ ದರಿದ್ರಗಳು ದೂರವಾಗಿ ನಿಮ್ಮ ಮನೆಗೆ ಧನಲಕ್ಷ್ಮೀ ದೇವಿ ಹೆಜ್ಜೆ ಇಡುತ್ತಾಳೆ. ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಕಪ್ಪು ಬಟ್ಟೆ ಧರಿಸಿದರೆ ಬೇಡದ ಕಷ್ಟಗಳು ಎದುರಾಗುತ್ತವೆ. ಹಾಗೆಯೇ ಈ ದಿನ ಕೂದಲು ಕತ್ತರಿಸುವುದು ಹಾಗೂ ಉಗುರು ಕತ್ತರಿಸುವುದನ್ನು ಕಡ್ಡಾಯವಾಗಿ ಮಾಡಬೇಡಿ. ಇಲ್ಲದಿದ್ದರೆ ಮನೆಯಲ್ಲಿ ದರಿದ್ರ ದೇವತೆ ತಾಂಡವವಾಡುತ್ತಾಳೆ. ನಾವು ಮನೆಯ ಬೀರುವನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿ ಎಂದು ಭಾವಿಸ್ತೇವೆ. ಆದ್ದರಿಂದ ಈ ದಿನ ನಿಮ್ಮ ಮನೆಯ ಬೀರುವನ್ನು ಸ್ವಚ್ಛಗೊಳಿಸಿ ಬೀರುವಿನ ಮೇಲೆ ಅರಿಶಿನ ಕುಂಕುಮದಿಂದ ಸ್ವಸ್ತಿಕ್ ಗುರುತನ್ನು ಹಾಕಿ. ಇದರಿಂದ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಆಕಸ್ಮಿಕ ಧನನಷ್ಟ ತಪ್ಪಿ ನಿಮ್ಮ ಮನೆಯ ಸಂಪತ್ತು ವೃದ್ಧಿಯಾಗುತ್ತದೆ. ಈ ಶಕ್ತಿಶಾಲಿ ಈ ದಿನ ನಿಮ್ಮ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಇದರಿಂದ ಜಾತಕದಲ್ಲಿರುವ ಶನಿದೋಷ, ಅನಾರೋಗ್ಯ ಮತ್ತು ನರದೃಷ್ಟಿ ದೋಷ ದೂರವಾಗಿ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಮಹಿಳೆಯರಾದರೆ ಎಡಗಾಲಿಗೆ, ಪುರುಷರಾದರೆ ಬಲಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ನಡು ದಾರವಾಗಿ ಕಪ್ಪು ದಾರವನ್ನು ಕಟ್ಟಿ. ಪೂಜೆಯ ಸಮಯದಲ್ಲಿ ಜಪಿಸಬೇಕಾದ ಪವಿತ್ರ ಮಂತ್ರಗಳು: 1. ಶಿವ ಪಾರ್ವತಿ ಧ್ಯಾನ ಮಂತ್ರ. ಓಂ ಉಮಾಮಹೇಶ್ವರಭ್ಯಂ ನಮಃ. ಪಾರ್ವತಿ ಪತಯೇ ನಮಃ. ನಮಃ ಶಿವಾಯ. ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಪ್ರತಿ ಅಮಾವಾಸ್ಯೆಯ ದಿನದಂದು ತೀರಿ ಹೋದ ನಮ್ಮ ಪಿತೃದೇವತೆಗಳು ಕಾಗೆಯ ರೂಪದಲ್ಲಿ ನಮ್ಮ ಮನೆ ಸುತ್ತಲೂ ತಿರುಗಾಡುತ್ತಾರೆ. ಆದ್ದರಿಂದ ಈ ಅಮಾವಾಸ್ಯೆಯ ದಿನ ನಿಮ್ಮ ಮನೆಗೆ ಇವತ್ತು ಗೋಮಾತೆಯನ್ನು ಪೂಜಿಸಿದರೆ ಅಪಾರ ಪುಣ್ಯ ಸಿಗುತ್ತದೆ ಎಂಬುದು ನಮಗೆಲ್ಲರಿಗೂ ಗೊತ್ತು. ಆದರೆ ಈ ದಿನದಂದು ಗೋಮಾತೆಗೆ ದಂಟಿನ ಸೊಪ್ಪು ಅಥವಾ ಹಸಿರು ಹುಲ್ಲನ್ನು ತಿನ್ನಿಸಿ ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ಹೇಳಿಕೊಂಡ್ರೆ ಆ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ. ಈ ದಿನ ನೀವು ಬೇರೆ ಏನು ಮಾಡದಿದ್ದರೂ ಪರವಾಗಿಲ್ಲ. ಸಂಜೆ 6 ಗಂಟೆಯ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗಡೆ 2 ದೀಪಗಳನ್ನು ಹಚ್ಚಿ ಎಣ್ಣೆಯಿಂದ ದೀಪ ಹಚ್ಚಿ ದೀಪದ ಎಣ್ಣೆಯೊಳಗೆ 1 ಲವಂಗವನ್ನು ಹಾಕಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಕಾಡುತ್ತಿರುವ ದುಷ್ಟಶಕ್ತಿಗಳು ತಕ್ಷಣವೇ ನಶಿಸಿ ನಿಮ್ಮ ಕುಟುಂಬಕ್ಕೆ ಶುಭ ದಿನಗಳು ಪ್ರಾರಂಭವಾಗುತ್ತವೆ. ಈ ದಿನ ಭೂಮಿಯ ಮೇಲೆ ನೆಗೆಟಿವ್ ಎನರ್ಜಿ ಮತ್ತು ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತದೆ. ಆದ್ದರಿಂದ ಈ ದಿನ ಕೆಳಗಿನ ಕೆಲಸಗಳನ್ನು ತಪ್ಪಿಯೂ ಮಾಡಬೇಡಿ. ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸಬೇಡಿ. ಹೊಸ ಬಿಸ್ನೆಸ್ ಅಥವಾ ವ್ಯಾಪಾರ ಪ್ರಾರಂಭಿಸಬಾರದು. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಹೊಸ ವಸ್ತುಗಳು, ಬಟ್ಟೆ ಅಥವಾ ಆಸ್ತಿಯನ್ನು ಖರೀದಿ ಮಾಡಬಾರದು.
ಈ ದಿನ ಯಾವುದೇ ಕಾರಣಕ್ಕೂ ದೂರದ ಪ್ರಯಾಣಗಳನ್ನು ಮಾಡಬೇಡಿ. ಭೂಮಿಯ ಮೇಲೆ ನೆಗೆಟಿವಿಟಿ ಹೆಚ್ಚಿರುವುದರಿಂದ ಪ್ರಯಾಣ ಮಾಡಿದರೆ ಬೇಡದ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ವ್ಯಾಪಾರ ಮಾಡುವವರು ಈ ದಿನ ನಿಮ್ಮ ಶೋರೂಮ್ ಅಥವಾ ಅಂಗಡಿಗೆ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆಯಿರಿ. ಇದರಿಂದ ವ್ಯಾಪಾರದಲ್ಲಿ ಲಾಭ ಹೆಚ್ಚುತ್ತದೆ. ಈ ದಿನ ಸಣ್ಣ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಬೇಡಿ, ವಿಶೇಷವಾಗಿ ರಾತ್ರಿ ವೇಳೆ. ಹಾಗೆಯೇ ಗರ್ಭಿಣಿ ಮಹಿಳೆಯರು ರಾತ್ರಿ ವೇಳೆ ಹೊರಗಡೆ ಅಡ್ಡಾಡಬಾರದು. ಈ ದಿನ ಯಾರಿಗೂ ಸಾಲ ಕೊಡಬೇಡಿ ಮತ್ತು ಯಾರಿಂದಲೂ ಸಾಲ ಪಡೆಯಬೇಡಿ. ಹಗಲು ವೇಳೆ ನಿದ್ದೆ ಮಾಡಬಾರದು. ಹಾಗೆಯೇ ಈ ದಿನ ಪವಿತ್ರ ತುಳಸಿ ಎಲೆಗಳನ್ನು ಕೀಳಬಾರದು. ಈ ದಿನ ಮನೆಯಲ್ಲಿರುವ ಹಳೆಯ ಕಸದ ಪೊರಕೆಯನ್ನು ಬಿಸಾಡಿ ಹೊಸ ಪರಕೆಯನ್ನು ಮನೆಗೆ ತನ್ನಿ. ಇದರಿಂದ ಮನೆಯಲ್ಲಿದ್ದ ದರಿದ್ರ ದೇವತೆ ಹೊರಟು ಹೋಗಿ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ. ಸಾಧಾರಣ ದಿನಗಳಲ್ಲಿ ಮಾಡುವ ಪೂಜೆಗಿಂತ ಈ ದಿನ ಲಕ್ಷ್ಮೀದೇವಿ, ಮಹಾವಿಷ್ಣು ಮತ್ತು ಮಹಾಪರಮೇಶ್ವರನನ್ನು ಪೂಜಿಸಿದರೆ 100ರಷ್ಟು ಹೆಚ್ಚಿನ ಪುಣ್ಯ ಫಲ ಸಿಗುತ್ತದೆ. ಒಂದು ವೇಳೆ ಯಾವುದೇ ಕಾರಣಕ್ಕೂ ನಿಮಗೆ ಈ ದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.